ನುಗ್ಗೆ ಸೊಪ್ಪಿನ ಮಹಿಮೆ ಏನು ಗೊತ್ತಾ ಸ್ನೇಹಿತರೆ? ಅದೇ ಮೊರಿಂಗಾ ಅಂತ ಫ್ಯಾಷನ್ ಆಗಿ ಹೇಳ್ತಾರಲ್ಲ, ಇದೇ ಅದು. ಹಿತ್ತಲ ಸೊಪ್ಪು ಇವಾಗ ಆನ್ಲೈನಲ್ಲಿ ಡಿಮ್ಯಾಂಡ್. ಆರ್ಡರ್ ಮಾಡಿ ತರಿಸಿ ನೀರಿಗೆ ಹಾಕಿ ಕುಡಿತಾರೆ. ಎಲ್ಲಿ ನೋಡಿದ್ರು ಇದರದ್ದೇ ರೀಲ್ಸ್ ಪೋಸ್ಟ್. ಸೆಲೆಬ್ರಿಟಿಯಿಂದ ಹಿಡಿದು ಜಿಮ್ ಮಾಡೋರು, ಫಿಲ್ಮ್ ಸ್ಟಾರ್ಗಳು ಕೂಡ ನಿಮ್ಮ ಹೆಲ್ತ್ ಸ್ಕಿನ್ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ಮೊರಿಂಗಾ ಅಂತ ಹೇಳ್ತಾರೆ. ಹೌದು, ನುಗ್ಗೆಕಾಯಿ ಹೂವು ಸೊಪ್ಪು ಅಂತ ನಾವು ದಿನನಿತ್ಯ ಸಾರಿಗೆ ಹಾಕೋದು ತಿನ್ನೋದು ಮಾಡ್ತೀವಲ್ಲ, ಅದೇ ತರಕಾರಿಗಳ ರಾಜ ಅಂದ್ರೆ ನೀವು ಕಣ್ಮುಚ್ಚಿ ಸೆಲೆಕ್ಟ್ ಮಾಡಬಹುದು. ಹೌದು, ಇದು ವಿಟಮಿನ್, ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂಗಳ ಆಗರ ಅಂತ ಕರಿಬಹುದು. ಸ್ಕಿನ್ ಹೇರ್ಗೆ ಸೂಪರ್ ಬೂಸ್ಟರ್ ಅನ್ನಬಹುದು. ಇದರ ಎಲೆ ಹೂವು ಎಲ್ಲಿ ಸಿಕ್ಕರೂ ಬಿಡಬೇಡಿ, ತಂದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ವರ್ಷ ಪೂರ್ತಿ ನೀವು ಆರೋಗ್ಯ ಸೌಂದರ್ಯವನ್ನ ಖರ್ಚಿಲ್ಲದೆ ಕಾಪಾಡಿಕೊಳ್ಳಬಹುದು. ಹೇಗೆ ಅಂತೀರಾ? ಹೇಳ್ತೀನಿ ಕೇಳಿ. ದಿನಕ್ಕೆ 2 ಸ್ಪೂನ್ ನುಗ್ಗೆ ಸೊಪ್ಪಿನ ಪೌಡರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕುಡೀರಿ, ಇಲ್ಲ ಸೂಪ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದಾಗೆ ಸೇವನೆ ಮಾಡಿ. ಕೂದಲಿಗೆ ಇದು ಹೊಳಪು, ಉದುರಿದ ಕೂದಲು ಮತ್ತೆ ಹುಟ್ಟಿ ಬರಲು ಸಹಾಯ ಮಾಡುತ್ತೆ. ಮುಖದಲ್ಲಿ ಕೆಲವರಿಗೆ ಪಿಗ್ಮೆಂಟೇಷನ್, ಮೆಲಾಸ್ಮಾ ಅಂತ ಕಲೆಗಳು ಇದ್ರೆ ಇದರ ಸೇವನೆಯಿಂದ ಸಂಪೂರ್ಣ ಸ್ಕಿನ್ ರಿಪೇರ್ ಆಗುತ್ತೆ. ಹೇಗೆ ಅಂತೀರಾ? ಇದರಲ್ಲಿ ಮಲ್ಟಿವಿಟಮಿನ್ ಶಕ್ತಿ ಇದ್ದು ಸತ್ತು ಹೋದ ಒಳಚರ್ಮ ರಿಪೇರ್ ಮಾಡಿ ಹೊಸ ಚರ್ಮ ಬರಲು ಸಹಾಯ ಮಾಡುತ್ತೆ. ನಿಮ್ಮ ಮುಖಕ್ಕೆ ಫೇಶಿಯಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇದರ ಪೌಡರನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ವಾರಕ್ಕೊಮ್ಮೆ ಫೇಸ್ ಪ್ಯಾಕ್ ಆಗಿ ಬಳಸಬಹುದು. ಅನೇಮಿಯಾ ಇಂದ ಬಳಲೋರಿಗೆ ಇದು ದಿವ್ಯ ಔಷಧ ಅನ್ಬೋದು. ಎಲ್ಲ ತರಕಾರಿ ತಿಂದರೂ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗಿಲ್ಲ ಅಂತ ಬೇಸತ್ತು ಟ್ಯಾಬ್ಲೆಟ್ ಸೇವನೆ ಮಾಡೋರಿಗೆ ಇದು ಒಳ್ಳೆಯ ಆಪ್ಷನ್. ಆದಷ್ಟು ಊಟದಲ್ಲಿ ದಿನ ಸೊಪ್ಪು ಕಾಯಿಯನ್ನ ಹೆಚ್ಚಾಗಿ ಸೇವನೆ ಮಾಡಿ. ತಿಂಗಳ ಒಳಗೆ HB ಲೆವೆಲ್ ಹೆಚ್ಚಾಗುತ್ತೆ. ಹಾಲಿನ 10 ಪಟ್ಟು ಕ್ಯಾಲ್ಸಿಯಂ ಇದರಲ್ಲಿ ಇದೆ. ಆರೆಂಜಲ್ಲಿ ಇರೋ 100 ಪಟ್ಟು ವಿಟಮಿನ್ ಸಿ ಇದರಲ್ಲಿ ಇದೆ. ಮಕ್ಕಳಿಗೆ ಇದರ ಸೂಪ್ ದಿನ ಬಿಡದೆ ಕೊಡಿ. ಯಾರಿಗೆ ಇದರ ಸೇವನೆ ಒಳ್ಳೆಯದಲ್ಲ? ಗರ್ಭಿಣಿಯರಿಗೆ ಇದು ಅಷ್ಟೊಂದು ಒಳ್ಳೆಯದಲ್ಲ, ಅಂದರೆ ಅಬೋರ್ಷನ್ ಆಗೋ ಚಾನ್ಸ್ ಇದೆ. ಹಾಗಾಗಿ ಸೇವನೆ ಮಾಡಲೇಬೇಕು ಅನ್ನೋರು ಒಮ್ಮೆ ವೈದ್ಯರ ಸಲಹೆ ಮೇರೆಗೆ ಸೇವಿಸಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ.